ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಲಜ್ಯೇಷ್ಠನಿವಾಕಾರಂ ಜಗದೀಶಪರಶ್ರೀ ಅರ್ಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕರುಣಾಸಂಧಿ ಆ ಒಂದು ಸಂಧಿಯ 4ನೇ ಶ್ಲೋಕ ಆಗಬೇಕಿದೆ. ಕರುಣಾಸಂಧಿಯ 4ನೇ ಶ್ಲೋಕ ಹಿಂದೆ ಮೊನ್ನೆ ಆಗಿತ್ತು, ಅದು ಬಹಳ ಅವಸರದಲ್ಲಿ ಆಗಿತ್ತು. ಇನ್ನೊಮ್ಮೆ ಮಾಡೋಣ ಅದನ್ನು. ಮನವಚನ ಕತಿ ದೂರ ನೆನೆವರ ನನುಸರಿಸಿ ತಿರುಗುವನು ಜಾಹ್ನವಿ ಜನಕ ಜನರೊಳಗಿತ್ತು ಜನಿಸುವ ಜಗದುದರ ತಾನು. ಘನ ಮಹಿಮಗಾಂಗೇಯನುತ ಗಾಯನವ ಕೇಳುತ್ತ ಗಗನ ಚರವಾಹನ ದಿವೌಕಸರೊಡನೆ ತಿರುಗುವನು ಮನೆ ಮನೆಗಳಲ್ಲಿ. ಏನು ಪದಗಳ ಲಾಲಿತ್ಯ ನೋಡ್ರಿ, ಹೇಗಿದೆ ಅದ್ಭುತ. ಇಂಥ ಅದ್ಭುತವಾದದ್ದು. ಮನ ವಚನ ಕತಿ ದೂರವಾದವನು ಈ ಪರಮಾತ್ಮ. ಮನಸ್ಸಿಗೆ ಸಿಲುಕೋದಿಲ್ಲ, ವಚನಾತ್ಮಕವಾದದ್ದು ಈ ಒಂದು ವೇದ. ವೇದದಿಂದಲೂ ಅವನನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಯಾಕೆ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಯಾವುದರಿಂದ ವಾಚಗಳು ಮಾತುಗಳು ನಿವರ್ತಂತೆ ಮತ್ತೆ ವಾಪಸ್ಸು ಬರ್ತಾವಂತೆ. ಮತ್ತೆ ವಾಪಸ್ಸು ಬರ್ತಾವಂತೆ. ಅಪ್ರಾಪ್ಯ ಮನಸಾ ಸಹ, ಮನಸ್ಸೂ ಕೂಡ ಅಷ್ಟೆ. ಏನು ಹೀಗೆ ತಿಳ್ಕೊಳ್ಬೇಕು ಅಂತ ಹೋಗಬೇಕು, ಮತ್ತೆ ಯಾರೋ ಝೂಮ್ ಯೂಸರ್ ಅಂತ ಯಾರೋ ಬೇರೆ ಇದ್ದೀರಿ, ಅವ್ರು ದಯವಿಟ್ಟು ಮ್ಯೂಟ್ ಮಾಡಿ. ಸರಿ. ಜಾಹ್ನವಿ ಜನಕ, ಈ ಗಂಗಾಜನಕನಾದ ಶ್ರೀಹರಿ ಹೇಗಿದ್ದಾನೆ? ಮನ ವಚನಕ್ಕೆ ಅತಿ ದೂರನಾದವನು. ಮನಸ್ಸಿಗೂ ಸಿಗೋದಿಲ್ಲ, ವಚನಕ್ಕೂ ಸಿಗೋದಿಲ್ಲ. ಆದರೆ ನೆನೆವರನು ಅನುಸರಿಸಿ ತಿರುಗುವನು. ಅವನಿಗೆ ಮನಸ್ಸು ಬರಬೇಕ್ರಿ, ನಾನು ಇಂಥವನನ್ನ ಉದ್ಧಾರ ಮಾಡ್ತೇನೆ ಅನ್ನುವಂತಹ ಮನಸ್ಸು ಅವನಿಗೆ ಬಂದರೆ, ಅವನನ್ನ ಯಾರು ನೆನೆಸ್ತಾ ಇರ್ತಾರೋ ಅವರಿಗೆ ಗೊತ್ತಿಲ್ಲದಿರುವ ಹಾಗೆ ಅವರನ್ನ ಹಿಂಬಾಲಿಸಿ ಹೋಗ್ತಾನೆ. ನೆನೆವರನು ಅನುಸರಿಸಿ ತಿರುಗುವನು. ಯಾರು? ಜಾಹ್ನವಿ ಜನಕ. ಮತ್ತೇನು? ಜನರೊಳಗಿದ್ದು ಜನಿಸುವ ಜಗದುದರ ತಾನು. ಅವನು ನೋಡಿದರೆ ಜಗದುದರ, ಇಡೀ ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಂತಹ ಮಹಾಪುರುಷ ಎಲ್ಲ ಜೀವಿಗಳ ಸ್ವರೂಪ ದೇಹದಲ್ಲಿ ಇದ್ದುಕೊಂಡು
ಒಂದು ರೂಪದಿಂದ ಬಿಂಬನಾಗಿದ್ದುಕೊಂಡು ಎಲ್ಲ ಜನರು ಭಕ್ತರಾಗಲಿ ಅಭಕ್ತರಾಗಲಿ ಎಲ್ಲರೂ ಹುಟ್ಟಬೇಕಾದ್ರೆ ಒಂದು ರೂಪದಿಂದ ಅವನೂ ಕೂಡ ಜನಿಸ್ತಾನೆ. ಯಾರವನು? ಜಗದುದರ. ಜಗದುದರ ಈ ಜಗತ್ತಿನಲ್ಲಿ ಇರುವ ಜನರ ಉದರ ಜಗದುದರ ಜನಿಸ್ತಾನೆ. ಘನ ಮಹಿಮ, ಅದ್ಭುತವಾದ ಪರಮಾತ್ಮನ ಮಹಿಮೆ ಎಷ್ಟು ಹೇಳಿದ್ರೂ ಸಾಲೋದಿಲ್ಲ. ಧ್ಯಾನಕ್ಕೆ ಸಿಲುಕುವಿ ನಿನ್ನ ಕಾಣಲಿ ಬಹುದು, ಜ್ಞಾನಿಗಳು ತಿಳಿದು ಬರುವರು ಅಲ್ಲಿಗೆ. ಅನಂತ ಜನುಮದಲ್ಲಿ ಜಪತಪ ವ್ರತ ಹೋಮ ಏನು ಮಾಡಿದರಿಷ್ಟು ಜನ ಕೂಡುವುದು ದೇವ. ಎಲ್ಲಿ ನೋಡಲು ನೀನೆ ವ್ಯಾಪ್ತನಾಗಿರಲಿಕ್ಕೆ ಇಲ್ಲಿಗೆ ವಾಹ ಕಾರಣವಾಹುದೋ. ಸೊಲ್ಲಿಗೆ ಕಂಬದಳು ತೋರಿದ ಮಹಾಮಹಿಮ ಅಲ್ಲಿ ಇಲ್ಲೇ ನಯ್ಯ ಬಲ್ಲ ಭಕುತ ಜನರಿಗೆ. ಇಂತಹ ಘನ ಮಹಿಮ ನೀನು. ಎಲ್ಲಿ ನೋಡಿದರಲ್ಲಿ ನಿನ್ನ ರೂಪಗಳು. ನೋಡುವ ಒಂದು ಕಣ್ಣು ಬೇಕು, ಅದೇ ಭಕ್ತಿ. ಹೇ ಘನ ಮಹಿಮನೆ, ನೀನು ಗಾಂಗೇಯನುತ ಭೀಷ್ಮಾಚಾರ್ಯರಿಂದ ಸ್ತುತಿಸಲ್ಪಟ್ಟವನು. ಶರಪಂಜರದ ಮೇಲೆ ಇದ್ದಾಗ ಗಾಯನವ ಕೇಳುತ್ತ ಗಗನ ಚರವಾಹನ ದಿವೌಕಸರೊಡನೆ ತಿರುಗುವನು. ಯಾರ್ಯಾರು ಹಾಡನ್ನ ಹಾಡ್ತಾ ಇರ್ತಾರೋ, ಮನಸ್ಸು ಬಿಚ್ಚಿ ಹಾಡಾಡ್ತಾ ಇರ್ತಾರೋ, ಪರಮಾತ್ಮ ಭಕ್ತಿ ಇಟ್ಟು ಹಾಡಾಡ್ತಾ ಇರ್ತಾರೋ ಅವರ ಮನೆ ಮನೆಗಳಲ್ಲಿ ತಿರುಗ್ತಾನಂತೆ. ಒಬ್ಬನೇನಾ? ಇಲ್ಲ. ಗಗನಚರ ವಾಹನ ಅವನು, ಪರಮಾತ್ಮ ಗಗನಚರ ವಾಹನ ಗರುಡ ವಾಹನವನು. ಅವನು ದಿವೌಕಸರೊಡನೆ, ಎಲ್ಲ ದೇವಾದಿಗಳೊಡನೆ ನಮ್ಮ ಮನೆ ಮನೆಗಳಲ್ಲಿ ಬಂದು ತಿರುಗ್ತಾನೆ. ಯಾರು ಭಕ್ತಿಯನ್ನು ಮಾಡ್ತಾರೋ. ಹಿಂದಿನ ಕಾಲದಲ್ಲಿ ಅದೊಂದಿತ್ತು. ಸಾಯಂಕಾಲ ಪ್ರತಿನಿತ್ಯ ಭಜನೆ, ಪ್ರತಿನಿತ್ಯ ಭಜನೆ, ಅದೇ ಅವರಿಗೆ ಟೈಮ್ ಪಾಸು. ಸಾಯಂಕಾಲ ಆದ ತಕ್ಷಣ ಪೇಟಿ ಹಿಡಿಯೋರು, ತಬಲಾ ಹಿಡಿಯೋರು, ಅಥವಾ ಆಯಾಯ ಒಂದು ಪ್ರಾಂತೀಯ ವಾದ್ಯಗಳನ್ನು ಹಿಡಿದುಕೊಂಡು ಹಾಡೋರು. ಪ್ರತಿನಿತ್ಯ ಹಾಡಿದ್ದನ್ನೇ ನಾವು ಪ್ರತಿನಿತ್ಯ ತಿಂದಿದ್ದನ್ನೇ ತಿಂತೇವೆ, ಅಲ್ಲಿ ಬೇಜಾರಾಗೋದಿಲ್ಲ. ಕೇಳಿದ್ದನ್ನೇ ಕೇಳಲಿಕ್ಕೆ ಬೇಜಾರಾಗತ್ತೆ, ಹಾಡಿದ್ದನ್ನೇ ಹಾಡಲಿಕ್ಕೆ ಬೇಜಾರಾಗತ್ತೆ. ಆದರೆ ಹಾಗಿರಲಿಲ್ಲ ಅವಾಗ. ಪ್ರತಿನಿತ್ಯ ಹಾಡುವವರು. ಆದ್ದರಿಂದ ಅವರ ಮನೆಯಲ್ಲಿ ಸಂಪತ್ತು ಕಡಿಮೆ ಇರಬಹುದು, ಆದರೆ ಸಂತೃಪ್ತಿಗೆ ಕಡಿಮೆ ಇರಲಿಲ್ಲ. ಆದ್ದರಿಂದ ಅಂತಹವನು ಯಾರ್ಯಾರು ಭಜನೆಯನ್ನ ಏಕೋಭಾವನೆಯಿಂದ ಮಾಡ್ತಾರೋ ಅವರ ಮನೆ ಮನೆಗಳಲ್ಲಿ ದಿವೌಕಸರೊಡನೆ, ದಿವೌಕಸರು ಅಂದರೆ ದೇವತೆಗಳು, ದೇವತೆಗಳೊಡನೆ ತಿರುಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಇದು ಅದ್ಭುತ, ಎಲ್ಲರೂ ಕೇಳಿರುವಂಥದ್ದು. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವ ನಿಮಗೆಂಬ ಸುಲಭನೋ ಹರಿ ತನ್ನವರ ನರ ಘಳಿಗೆ ಬಿಟ್ಟಗಲನುರ ಮಾಧವ ನೊಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಏನು ಮಲಗಿ ಪರಮಾದರದಿ ಪಾಡಲು? ನಮಗೆ ಅನಿಸುತ್ತೆ ಇಲ್ಲಿ ಅನಾರೋಗ್ಯದಿಂದ ಮಲಗಿ ಪಾಡಲು ಕುಳಿತು ಕೇಳುವ. ಅನಾರೋಗ್ಯ ಇರುವವರಿಗೆ ಮಾತ್ರ ಹೇಳ್ತಾ ಇದ್ದಾರೆ ಇದನ್ನ. ಅಲ್ಲರಿ, ನಾವು ದಿನ ಮಲಗೋದೇ ಇಲ್ವಾ? ನಿದ್ದೆ ಅಂದ್ರೆ ಏನು ಅಂತಂದ್ರೆ ನಮ್ಮ 10 ಇಂದ್ರಿಯಗಳನ್ನ, ದಶೇಂದ್ರಿಯಗಳನ್ನ ಮನಸ್ಸಿನಲ್ಲಿ ಲಯ ಮಾಡೋದೇ ನಿದ್ರೆ. ಆವಾಗ
ನಮ್ಮ ಮನಸ್ಸಿನ ಒಂದು ಆ 11ನೇ ಇಂದ್ರಿಯ, ಮನಸ್ಸೆಂಬ 11ನೇ ಇಂದ್ರಿಯ ಸ್ವಪ್ನ ಕಾರ್ಯದಲ್ಲಿ ರತವಾಗಿರುತ್ತೆ. ಸ್ವಪ್ನದಲ್ಲಿ ಅದು ಸ್ವಪ್ನಾವಸ್ಥೆ ಬೇರೆ, ಸರಿನಾ? ಮನಸ್ಸು ಯಾವಾಗ ಹಿಂದೆ ನಾ ಹೇಳಿದ್ದೆ, ಪುರಿತನಾಡಿಯನ್ನ ಪ್ರವೇಶ ಮಾಡಿದಾಗ ಅಥವಾ ನಮ್ಮ ಮನಸ್ಸು ನಮ್ಮ ಆತ್ಮನೊಟ್ಟಿಗೆ ಸೇರಿದಾಗ ಗಾಢವಾದ ನಿದ್ದೆ, ಯಾವ ಸ್ವಪ್ನವೂ ಬಂದಿರೋದಿಲ್ಲ, ಅದು ನಿಜವಾದ ನಿದ್ದೆ. ಆದರೆ ನಮಗೆ ಸ್ವಪ್ನ ಬಂದೇ ಬರುತ್ತೆ, ದಿನಕ್ಕೊಂದಾದರೂ ಬರುತ್ತೆ. ಆ ಸ್ವಪ್ನದಲ್ಲಿ ಏನು ಕಾಣುತ್ತೇವೆ? ಅದೇ ಆಫೀಸು, ಅದೇ ಹೆಂಡತಿ, ಅದೇ ಮಕ್ಕಳು, ಅದೇ ಜಂಜಾಟ, ಏನೋ ಕಳ್ಕೊಂಡಿದ್ದು, ಏನೋ ಪಡೆದದ್ದು, ಯಾರನ್ನೋ ಅಥವಾ ನಾವು ಯಾರಿಂದ ಏನೋ ನೋವಿಗೆ ಒಳಗಾದದ್ದು, ಬೆವತು ಗಾಬರಾಗಿ ಎದ್ದು ಬಿಡುತ್ತೇವೆ. ಸ್ವಪ್ನಾವಸ್ಥೆ. ಮಲಗಿ ಪರಮಾದರದಿ ಮಲಗೋದು ಅಂತಂದ್ರೆ ನಮ್ಮ ದಶೇಂದ್ರಿಯಗಳನ್ನು ಬಾಹ್ಯ ವ್ಯಾಪಾರದಿಂದ ಶೂನ್ಯವನ್ನಾಗಿ ಮಾಡೋದು, ಮನಸ್ಸಿನ ಇಂದ್ರಿಯವನ್ನ ಸ್ವಪ್ನ ಕಾರ್ಯದಲ್ಲಿ ರಥವನ್ನಾಗಿ ಮಾಡೋದು, ದಶೇಂದ್ರಿಯಗಳನ್ನು ಮನ ಇಂದ್ರಿಯದಲ್ಲಿ ಲಯಗೈಸಿ ಆ ಮನಸ್ಸಿನ ಸ್ವಪ್ನ ಕಾಲದಲ್ಲಿ ಏನಿದೆ ಆ ಸಮಯದಲ್ಲಿ ಮನಸ್ಸು ಮತ್ತೆ ಅದೇ ವಿಷಯ ಪದಾರ್ಥಗಳನ್ನು ಚಿಂತಿಸಬಾರದು. ಮತ್ತೇನು? ಅಲ್ಲಿ ಪರಮಾತ್ಮನ ಪಾದದಲ್ಲಿ ಲಯವನ್ನು ಹೊಂದಿಸಬೇಕು ಅಂತ ಪರಮಾತ್ಮ ಹತ್ರ ಕೇಳ್ಕೋದು. ನಮ್ಮಲ್ಲಿ ಏನೂ ಇಲ್ಲ, ಅದು ನಮ್ಮ ಕೈಯಲ್ಲಿ ಏನೂ ಇಲ್ಲ. ಸ್ವಪ್ನ ಬರಲಪ್ಪ, ನಿನ್ನದೇ ಸ್ವಪ್ನ ಬರಲಿ, ನಿನ್ನಲ್ಲಿ ನಾನು ಭಕ್ತಿ ಮಾಡುವ ಸ್ವಪ್ನ ಬರಲಿ, ನಿನ್ನನ್ನು ಪೂಜೆ ಮಾಡುವ ಸ್ವಪ್ನ ಬೀಳಲಿ. ಇದು ಮಲಗಿ ಪರಮಾದರದಿ ಪಾಡಲು ಅಂತ. ಹೀಗೆ ಮಲಗಿ ಪರಮಾದರದಿ ಬಹಳ ಭಕ್ತಿಯಿಂದ ನಾವು ಅವನನ್ನು ಪಾಡಲು ಕುಳಿತು ಕೇಳುವ. ಎಲ್ಲಿ ಕುಳಿತಾನೆ? ಎಲ್ಲಿ ಕುಳಿತುಕೊಳ್ತಾನೆ ಅವನು ಅಂತಂದ್ರೆ ನಮ್ಮ ಹೃದಯಾಕಾಶದಲ್ಲಿ ಕುಳಿತುಕೊಳ್ತಾನೆ. ಕೂಡೋದು ಅಲ್ಲಿ, ಕುಳಿತು ಕೇಳುವ. ನಾವು ಕುಳಿತು ಪಾಡಲು ಆಯಿತು, ಎಚ್ಚರಿದ್ದೇವೆ, ಕೂಡುತ್ತೇವೆ. ಕೂತು ಎಲ್ಲ ಇಂದ್ರಿಯಗಳಿಂದ ಕೈಯಲ್ಲಿ ತಾಳ ಹಾಕೋದು, ಎಲ್ಲ ಇಂದ್ರಿಯನ ಬೇಡ. ಕುಳಿತಾಗ ಕಾಲಿಗೆ ಕೆಲಸ ಇಲ್ಲ, ಈ ಮಲಿನವಾದ 2 ಇಂದ್ರಿಯಗಳಿಗೂ ಕೆಲಸ ಇಲ್ಲ. ಇನ್ನುಳಿದ ಯಾವ ಯಾವ ಇಂದ್ರಿಯಗಳಿವೆಯೋ ಆ ಎಲ್ಲ ಇಂದ್ರಿಯಗಳಿಂದ ಪರಮಾತ್ಮನನ್ನು ಕುಳಿತು ಹಾಡಬೇಕಾದ್ರೆ ನಿಲ್ಲುವ. ನಮ್ಮ ಹೃದಯಾಕಾಶದಲ್ಲಿ ನಿಲ್ತಾನಂತೆ. ಎದಕ್ಕೆ ಅಂತಂದರೆ ನಮಗೆ ಅಪರೋಕ್ಷವನ್ನು ಕೊಡೋಣ ಅಂತ, ಇವನಿಗೆ ಕಣ್ಣಿಗೆ ಕಾಣಿಸೋಣ ಅಂತ ಎದ್ದು ಕಟಿಬದ್ಧನಾಗಿ ನಿಲ್ತಾನಂತೆ. ನಿಂತರೆ ನಲಿವ, ನಾವೇ ನಿಂತರೆ, ನಿಂತು ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಸ್ತೋತ್ರ ಮಾಡ್ತಾ ಇದ್ದರೆ ಅವನು ಅಸ್ಪಷ್ಟವಾಗಿ, ಹೇಗೆ ಸೂರ್ಯ ಬಂದಿರ್ತಾನೆ, ಮೋಡದಿಂದ ಆಚ್ಛಾದಿತವಾದ ಸೂರ್ಯ, ಆದರೆ ಬೆಳಕು ಇದ್ದೇ ಇರ್ತದೆ. ಹಾಗೆ ನಾವು ನಿಂತು ಪಾಡಿದರೆ ಅವನು ನಮ್ಮ ಮುಂದೆ ಬಂದು ನಲಿತಾನೆ. ಅಸ್ಪಷ್ಟವಾದ ಸೂರ್ಯ ಹೇಗೆ ಕಾಣಿಸ್ತಾನೋ ಹಾಗೆ ಪರಮಾತ್ಮ ಆ ರೀತಿ ಅಸ್ಪಷ್ಟವಾಗಿ ನಮಗೆ ದರ್ಶನ ಕೊಡ್ತಾನೆ. ನಲಿದರೆ, ನಾವೇ ಕುಣಿತ ಮನಃಪೂರ್ವಕವಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದರೆ ಒಲಿವೆ ನಿಮಗೆಂಬ ಅಪರೋಕ್ಷವನ್ನು ಕೊಡುತ್ತಾನೆ ಪರಮಾತ್ಮ, ಸ್ಪಷ್ಟವಾಗಿ ಕಾಣಿಸ್ತಾನೆ. ಸುಲಭನೋ ಹರಿ, ಎಲೆ ಭಕ್ತರೇ, ಬಹಳ ಸುಲಭನಪ್ಪ ಹರಿ. ಅನೇಕ ಬಾರಿ ಹೇಳಿದ್ದೆ, ಭಕ್ತರಿಗೆ ಸುಲಭನೋ ಹರಿ. ಯಾರು ಭಕ್ತರಲ್ಲವೋ ಅವನಿಗೆ ಸುಲಭ, ಇಂಗ್ಲಿಷ್ ನೋ ಹರಿ, ಸುಲಭ ನೋ ಹರಿ. ಸುಲಭ ಅಲ್ಲ, ಹರಿ ಅಲ್ಲ, ಸುಲಭ ಅಲ್ಲ ಅವನು. ಸುಲಭನೋ ಹರಿ ಯಾರಿಗೆ? ತನ್ನವರ ನರ, ತನ್ನವರು ಅಂತ ಯಾರಿರ್ತಾರೋ, ತನ್ನ ಮನುಷ್ಯರು, ಅವನ ಅತ್ಯಂತ ಭಕ್ತಿಯನ್ನು ಮಾಡುವಂಥವರು ಅಂತ ಯಾರಿರ್ತಾರೋ, ಘಳಿಗೆ ಬಿಟ್ಟಗಲನು, ಒಂದು ಕ್ಷಣ ಬಿಟ್ಟು ಅಳ್ಳಾಡೋದಿಲ್ಲ ರೀ. ಹೇಗೆ ಅಂದರೆ, ಇನ್ನು ಕೆಲವರೆಲ್ಲ ಕೆಲವೊಮ್ಮೆ ಭಾಗವತದಲ್ಲಿ
ಬರುವಂತಹ ಒಂದು ಮಹಾಭಾರತದಲ್ಲಿ ಬರುವಂತಹ ಕೆಲವೊಂದು ಸನ್ನಿವೇಶವನ್ನು ಇಟ್ಟುಕೊಂಡು ಹೇಳ್ತಾರೆ, ಪರಮಾತ್ಮನಲ್ಲಿ ನಾವು ಕ್ರೋಧ ಮಾಡಿದರೂ ನಾವು ಪರಮಾತ್ಮನನ್ನೇ ಸೇರೋದು ಅಂತ. ಯಾಕೆ ಅಂತಂದರೆ ಶಿಶುಪಾಲನ ವಧ ಆಯಿತು. ಶಿಶುಪಾಲ ಆ ಕೃಷ್ಣನ ಬರೀ ಬೈಯೋದ್ರಲ್ಲೇ ಇದ್ದ. ಯಾವಾಗ ಶಿಶುಪಾಲನ ರುಂಡವನ್ನು ಹಾರಿಸಿದ ಕೃಷ್ಣ ಆ ರಾಜಸೂಯ ಯಾಗದ ಸಮಯದಲ್ಲಿ ಇಂದ್ರಪ್ರಸ್ಥದಲ್ಲಿ, ಆ ಶಿಶುಪಾಲನಿಂದ ಒಂದು ಬೆಳಕು ಪರಮಾತ್ಮನನ್ನ ಸೇರಿತು. ಅದನ್ನು ನೋಡಿ ಹೇಳ್ತಾರೆ, ಓ ಹಾಗಾದ್ರೆ ಪರಮಾತ್ಮನಲ್ಲಿ ನೀವು ಭಕ್ತಿಯನ್ನೇ ಮಾಡ್ರಿ, ಸಿಟ್ಟನ್ನೇ ಮಾಡ್ರಿ, ದ್ವೇಷವನ್ನೇ ಮಾಡ್ರಿ, ಸೇರುವುದು ಪರಮಾತ್ಮನಿಗೆ, ಪರಮಾತ್ಮನಲ್ಲೇ ನಾವು ಸೇರ್ತೇವೆ. ಸರ್ವಥಾ ತಪ್ಪು. ಆಚಾರ್ಯರು ಹೇಳ್ತಾರೆ, ಇಲ್ಲ, ನಾವು ಎಷ್ಟು ಪರಮಾತ್ಮನನ್ನ ಭಕ್ತಿಯನ್ನ ಮಾಡ್ತೇವೋ, ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡ್ತೇವೋ ಅಷ್ಟು ಪ್ರಮಾಣವೇನೇ ಪರಮಾತ್ಮನಿಂದ ನಮಗೆ ರಿಫ್ಲೆಕ್ಟ್ ಆಗತ್ತೆ. ಎಷ್ಟು ಮಾಡ್ತೇವೋ ಅಷ್ಟೇ ರಿಫ್ಲೆಕ್ಟ್ ಆಗೋದು. ಇದಕ್ಕಿಂತ ಹೆಚ್ಚಾದದ್ದು ಸಾಧ್ಯವೇ ಇಲ್ಲ, ಕಡಿಮೆ ಆಗೋದಿಲ್ಲ. ಆ ಬಿಂಬರೂಪಿಯಾದ ಪರಮಾತ್ಮನಿಂದ ನಾವು ಪ್ರತಿಬಿಂಬರಾದ ನಮ್ಮ ಆತ್ಮಕ್ಕೆ ಅದು ರಿಫ್ಲೆಕ್ಟ್ ಆಗೋದು, ಅವನ ಕರುಣೆ. ಆದ್ದರಿಂದ ಸುಲಭನೋ ಹರಿ, ತನ್ನವರ ನರ ಘಳಿಗೆ ಬಿಟ್ಟಗಲನು, ತನ್ನವರನ್ನ ಒಂದು ಘಳಿಗೆಯೂ ಕೂಡ ಬಿಟ್ಟು ಹೋಗೋದಿಲ್ಲ ಅವನು. ಯಾರವನು? ರಮಾಧವನ. ಎಷ್ಟು ಸರಳವಾದ ಉಪಾಯ ಇದೆ ಇಲ್ಲಿ. ಬಿಟ್ಟಗಲನು ರಮಾಧವನೊಲಿಸಲರಿಯದೆ, ರಮಾಯಾಹ ಧವಃ ರಮಾಧವಃ, ಲಕ್ಷ್ಮಿಯ ಗಂಡನನ್ನ ಈ ಒಲಿಸುವ ಇಂತಹ ಸರಳ ಉಪಾಯವನ್ನ ತಿಳಿಯದೆ ಪಾಮರರು ಬಳಲುವರು. ಇವರು ಪಾಮರರಪ್ಪ, ಬುದ್ಧಜೀವಿಗಳು ಗೊತ್ತೇ ಆಗೋದಿಲ್ಲ. ಇಷ್ಟು ಯಾವ ಪರಮಾತ್ಮನನ್ನ ಒಲಿಸಿಕೊಳ್ಳಿಕ್ಕೆ ಶಾಸ್ತ್ರ ಓದಬೇಕಾಗಿಲ್ಲ, ಸುಧಾಧ್ಯಯನ ಮಾಡಬೇಕಾಗಿಲ್ಲ, ಝರಿಝರಿಯಾದ ಶಾಲು ಹಾಕೊಳ್ಳುವಂತ ಅವಶ್ಯಕತೆ ಇಲ್ಲ. ಭಕ್ತಿ ಮುಖ್ಯ. ಬಳಲುವರು ಭವದೊಳಗೆ. ಈ ರೀತಿ ಅವನನ್ನ ಒಲಿಸುವಂತಹ ಪರಿಯನ್ನ ಅರಿಯದೇನೆ ಪಾಮರರು ಇನ್ನೂ ಕೂಡ ಈ ಭವಸಾಗರದಲ್ಲಿಯೇ ಬಿದ್ದು ಒದ್ದಾಡ್ತಾರೆ ಅನ್ನೋದನ್ನ ಇದರಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲ, ಇವರೇನು ಸುಮ್ಮನೆ ಹೇಳಿಬಿಟ್ರಲ್ಲ ಜಗನ್ನಾಥದಾಸರು, ಏನಿದು ಅಂತ ಹೇಳಿದರೆ ಅದಕ್ಕೆ ಇಲ್ಲ, ಬೃಹನ್ನಾರದೀಯ ಪುರಾಣದಲ್ಲಿ ಬರುವಂತಹ ಮಾತಿದು. ಏಕಾದಶಿ ಮಹಾತ್ಮೆ ಅನ್ನೋದರಲ್ಲಿ ಬರುವಂತಹ ಮಾತು, ಯಸ್ ಸ್ವವಂಸ್ತು ಶಯನೇ ಹರಿಂ ಚಿಂತಯತೆ ನರಃ ಸ ಹರಿ ಕೀರ್ತನಂ ತಸ್ಯ ಸಂತಿಷ್ಠ ಶೃಣುತೆ ಮುದಾ. ಯಾರು ಮಲ್ಕೊಂಡೇ ಹರಿಯ ಒಂದು ಸಂಕೀರ್ತನೆಯನ್ನು ಮಾಡ್ತಾರೋ ಅವನು ಬಹಳ ಖುಷಿಯಿಂದ ಕೇಳ್ತಾನೆ. ಶೃಣುತೆ ಮುದ. ಯಹ ತಿಷ್ಟನ್ ಕೀರ್ತಯೇ ದೇವಂ. ಯಾರು ಎದ್ದು ನಿಂತು ಪರಮಾತ್ಮ ಸ್ತೋತ್ರ ಮಾಡ್ತಾರೋ, ಭಕ್ತಿಯ ಯುಕ್ತೋ ನರೋತ್ತಮಃ ಸ್ವಯಮುತ್ಥಾಯ ಯತಿರ್ಮ ಜಗದಾಧಾರಮೀಶ್ವರ. ಅವನು ಎದ್ದು ನಿಂತು ಅದನ್ನು ಕೇಳ್ತಾನೆ, ಎದ್ದು ನಿಂತು ಅವರಿಗೆ ದರ್ಶನ ಕೊಡಲಿಕ್ಕೆ ಅಂತ ಬರ್ತಾನೆ. ಕೀರ್ತಯೇ ದಿವಶೋ ಗೀರ್ಭಿಹಿ ಮಹಾಭಕ್ತಿ ಸಮನ್ವಿತಃ ಸ ಹರಿ ಶೃಣುತೆ ಸ್ತೋತ್ರಂ ನೃತ್ಯಮಾನೋತಿ ಹರ್ಷಿತಃ. ಯಾರು ಎದ್ದು ನಿಂತು ಕೇಳ್ತಾರೋ ಆವಾಗ ಅವನು ನೃತ್ಯ ಮಾಡ್ತಾ ಕೇಳ್ತಾನೆ. ಯಃ ಪುಮಾನ್ ನೃತ್ಯಮಾನಸ್ಸನ್ ವಿಲಜ್ಜೋ ಗೀಯತೆ ಯದಿ. ಎಲ್ಲ ನಾಚಿಕೆಯನ್ನ ಬಿಡಬೇಕ್ರಿ. ವಿಲಜ್ಜ, ಯಾರು ಏನು ಅನ್ಕೊಂಡ್ರೆ ನಮಗೇನು, ನಾವು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು. ಬಹಳ ಅಂತರ್ಧಾನರಾಗಿ ನಾವು ಅಂತರ ಮನಸ್ಸಾಗಿ ಪರಮಾತ್ಮ ನಮ್ಮ ಸ್ತೋತ್ರ ಕೇಳ್ತಾ ಇದ್ದಾನೆ ಅಂಥೇಳಿ ನಮ್ಮ ದಶೇಂದ್ರಿಯಗಳಿಂದಲೂ ಪರಮಾತ್ಮನ ಮುಂದೆ ನಾವು ಕುಣಿದರೆ ಪರಮಾತ್ಮ ಎಲ್ಲ ಕಡೆಯಲ್ಲೂ ಇದ್ದ. ನಿಮ್ಮ ಮನೆಯಲ್ಲಿ ನೀವೇ ಕುಣಿರಿ, ಎಲ್ಲರ ಮುಂದೆನೂ ಕುಣಿರಿ. ಆವಾಗ ನಮ್ಮ ಮುಂದೆ ಬಂದು ನಿಂತು ದರ್ಶನವನ್ನು ಕೊಡ್ತಾರೆ. ಸ ಹರಿಃ ಪರಮಃ ಪ್ರೀತೋ ಪ್ರತ್ಯಕ್ಷೋ ಭವತಿ ಧ್ರುವಂ. ಮುಂದೆ ಬಂದು ಪ್ರತ್ಯಕ್ಷನಾಗಿಯೇ ಆಗ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ.
ಸರಿ, ಹಾಗಾದರೆ ಸ್ವಲ್ಪ ಕೆಲಸ ಇದೆ, ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವೇಶ. ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವೇಶ ಅರ್ಪಣಮಸ್ತು. ನಮಸ್ಕಾರ.